ಜನ ಏನು ಹೇಳ್ತಾರೆ, ತನ್ನ ಬೆನ್ನು ತನಗೆ ಕಾಣದು. ಆದರೆ ನನ್ನ ಬೆನ್ನು ನಾನು ನೋಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ಇಂಥ ಹೆಂಡತಿಯನ್ನು ಮದುವೆ ಮಾಡ್ಕೊಂಡಿದ್ದೀನಲ್ಲ, ನನಗೆ ಕಾಣದ ದೋಷಗಳನ್ನು ಅವಳು ಸರಿಯಾಗಿ ತಿಳಿಸ್ಕೊಟ್ಟ. ಆದರೆ ಒಂದು ಸುರೇಶ್ ನಿಮಗೆ ಹೇಳಬೇಕು ಏನು ಅಂತಂದರೆ, ನೀವು ಕೊಟ್ಟ ಉದಾಹರಣೆಗಳು ಏನು ಅಂತಂದರೆ, ಈ ಹೆಣ್ಮಕ್ಳು ಸ್ವಲ್ಪ ನಿಮ್ಮನ್ನು ನೀವು ಆಕಾಶದಲ್ಲಿ ಹಾರ್ತಾ ಇದ್ದರೆ ನೆಲದ ಮೇಲೆ ತರ್ತಾರೆ. ಆ ಗುಣ ತಕ್ಕ ಮಟ್ಟಿಗಿದೆ. ಆದರೆ ಅವಳು ನನ್ನ ಜೊತೆಗೆ ಆಕಾಶದಲ್ಲಿ ಹಾರುವಂಥವಳು. ನಾನು ಮುಖ್ಯವಾಗಿ ಶ್ರಮಿಕರ ಜೊತೆಗೆ, ಅದು ಗ್ರಾಮೀಣ ಬಡವರ ಜೊತೆಗೆ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಮೇಸ್ಟ್ರಿಗೆ ಇರುವಂಥ 45 ನಿಮಿಷದ ಲೆಕ್ಚರು ಅಂಥದ್ದೇನು ಇಲ್ಲ. ಮತ್ತು ನಾನು ಮಾತಾಡೋಕ್ಕಿಂತನೂ, ಭಾಷಣ ಮಾಡೋಕ್ಕಿಂತನೂ ಸಂವಾದ ರೂಪವಾಗಿ ಮಾತಾಡೋದ್ರಿಂದ ಜನರಿಗೇನು ಅನಿಸುತ್ತೆ, ನಾವು ಮಾತಾಡ್ತಾ ಇದ್ದೀವಿ, ಹೀಗಾಗಿ ಯಾರೂ ಗಡಿಯಾಳದ ಕಡೆಗೆ ನೋಡೋದಿಲ್ಲ. ಆದರೆ ಇಲ್ಲಿ ನೀವೆಲ್ಲ ಪಾಪ ಕಷ್ಟಪಟ್ಟು ಬೆಂಗಳೂರಿಗೆ ಈ ರೀತಿ ಇಷ್ಟು ಜನ ಬರೋದೇ ಕಷ್ಟದ್ದು. ಅದೇನು ವಾಸವಿ ಅವರು ಜಾದು ಮಾಡಿದಾರೋ ಗೊತ್ತಿಲ್ಲ, ಇಷ್ಟೆಲ್ಲ ನೀವು ಜನ ಬಂದಿದ್ದೀರಿ. ನಿಮ್ಮ ಶೋಷಣೆ ಮಾಡಿ ಈಗ ಇಷ್ಟೆಲ್ಲ ಕೇಳಿಸ್ಕೊಂಡಿದ್ದೀನಿ. ಅದು ಏನೋ ಒಂದು ಒಳ್ಳೆಯ ಅಭಿಪ್ರಾಯ ನಿಮ್ಮಲ್ಲಿ ಬಂದಿರುತ್ತೆ, ಅದನ್ನು ದೂರ ಮಾಡೋ ಇಚ್ಛೆ ನನಗಿಲ್ಲ. ಸೊ ಹೀಗಾಗಿ, ಆದರೆ ನಾನು ಮೊದಲು ಏನು ಅಂದ್ಕೊಂಡು ಬಂದಿದ್ದೆ ಅಂದರೆ, ಪ್ರಾಮಾಣಿಕವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕಳೆದ 56 ವರ್ಷದಿಂದ ನಾನು ಈ ಥರದ ಪ್ರಕ್ರಿಯೆಗಳನ್ನು ಮಾಡ್ತಾ ಬಂದಿದ್ದೀನಿ. 1000 ಈ ಥರದ ಕಾರ್ಯಕ್ರಮಗಳನ್ನು ಮಾಡಿರಬಹುದು ನಾವು. ಎಂದೂ ಕೂಡ ನಾಳಿನ ಕಾರ್ಯಕ್ರಮ ಹೇಗಾಗಬಹುದು ಅಂತ ಚಿಂತೆ ಮಾಡಿದ ವ್ಯಕ್ತಿ ನಾನಲ್ಲ. ದುಡ್ದಿರ್ತೀವಿ, ಕಾರ್ಯಕ್ರಮ ಯಶಸ್ವಿ ಆಗೇ ಆಗತ್ತೆ ಅಂತ. ಇಲ್ಲಿವರೆಗೆ ಒಂದು ಕಾರ್ಯಕ್ರಮ ಅಯಶಸ್ವಿ ಆಗಿಲ್ಲ. ಒಂದು ಆಗಿದೆ ಅಪವಾದ. ಪುಣೆ ಜೋಪಡಪಟ್ಟಿಯಲ್ಲಿ ನಮ್ಮ ಸ್ನೇಹಿತೆ ಒಬ್ಬಳು ಜೋಪಡಪಟ್ಟಿಯ ಮಕ್ಕಳ ಜೊತೆಗೆ, ಮಹಿಳೆಯರ ಜೊತೆ ಕೆಲಸ ಮಾಡೋವಳು. ನಾನು ಯಶಸ್ವಿಯಾಗಿ ಅದನ್ನು ಮಾಡಿದ್ದೆ. ಮಕ್ಕಳ ಜೊತೆಗೆ ಒಂದು ಶಿಬಿರಕ್ಕೆ ಹೋದಾಗ ಮಾತ್ರ ನಾನು ಪೂರ್ತಿಯಾಗಿ ಅಸಫಲನಾಗಿದ್ದೆ. ಆಮೇಲೆ ನನ್ನ ಹೆಂಡತಿ, ಅವಳ ಗೆಳತಿ ಮತ್ತು ಇನ್ನೊಬ್ಬ ನಮ್ಮ ಗೆಳೆಯ ಅವ್ರ ಜೊತೆಗೆ ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿದೆ. ಅದೊಂದು ಬಿಟ್ಟರೆ ಯಶಸ್ವಿಯಾಗಿ ನಿರ್ವಹಿಸಿದೆ. ಆತ್ಮವಿಶ್ವಾಸದ ಕೊರತೆ ಏನೂ ಇಲ್ಲ. ಆದರೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ಮೊನ್ನೆ ರಾತ್ರಿ ತುಂಬ ಅಸ್ವಸ್ಥನಾಗಿ ಇದು ಏನು ನಡೀತಾ ಇದೆ, ಈಗ ನಾಳೆ ಏನು ಮಾಡಬೇಕು ಅಂತ ನಾನು ಚಿಂತೆ ಮಾಡಿದ್ದೇನೆ. ನಿದ್ದೆ ಬಂದಿಲ್ಲ ನನಗೆ ನಿನ್ನೆ ಸ್ವಲ್ಪ ಪರವಾಗಿಲ್ಲ. ಏನು ಅಂತಂದರೆ, ಅದನ್ನು ಹಂಚ್ಕೊಂಡಿದ್ದಾಳೆ ತುಂಬ ಚೆನ್ನಾಗಿ. ಅದು ನನಗೂ ಅನ್ವಯಿಸುತ್ತೆ. ಆ ಸಂದರ್ಭದಲ್ಲಿ ಒಂದು 2-3 ವಿಷಯ ಹೇಳ್ತೀನಿ. ನಮ್ಮ ಸ್ನೇಹಿತರು ಆಗಲೇ ಹೇಳಿದ ಹಾಗೆ, ನಾನು ಸಂವಾದ ಮಾಡ್ತಾ ಹಲವು ಕಥೆಗಳನ್ನು, ಹಿಂದಿನ ಅನುಭವದ ಕಥೆಗಳನ್ನು, ಅದು ಎಂದೂ ಮುಗಿಯದ ಕಥೆ. ಅರೇಬಿಯನ್ ನೈಟ್ಸು 1001 ನನ್ನ ಹತ್ರ ಇರೋದು ಅದಕ್ಕಿಂತನೂ ಜಾಸ್ತಿ. ಸೊ ಹೀಗಾಗಿ ಸಮಯ ಜಾಸ್ತಿ ಬೇಕಾಗತ್ತೆ, ಜನರು ಮೆಚ್ಕೊಳ್ತಾರೆ. ಹೀಗಾಗಿ ಅದಕ್ಕೇನು ಅಡೆತಡೆ ಇಲ್ಲ. ಆದರೆ 2-3 ವಿಷಯ ಹೇಳಬೇಕು ಅಂತ ಅನಿಸುತ್ತೆ. ಅದನ್ನಷ್ಟೇ ನಾನು ನಿಮ್ಮ ಎದುರಿಗೆ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ, ನನಗೆ ಇವತ್ತು ಒಂದು ಅದ್ಭುತ ದಿನ ಇದೆ. ನನಗೆ ತುಂಬ ಸಂಕೋಚ ಆಗ್ತಾ ಇದೆ, ಸಂತೋಷ ಇದೆ. ಒಂದು ಕಡೆ ಇಷ್ಟು ಪ್ರೀತಿ ಮಾಡುವ ಜನರು ಇದಾರಲ್ಲಪ್ಪ ಅಂತ ನೋಡಿ ಸಂತೋಷ ಇದೆ. ಆದರೆ ಒಂದು ಮಾತು ಹೇಳ್ತೀನಿ ಪ್ರಾಮಾಣಿಕವಾಗಿ, ಇದನ್ನು ನಂಬಿ ನೀವು. ಏನಂತಂದರೆ, 1978ರಲ್ಲಿ ಬೆಳಗಾವಿಯಲ್ಲಿ ರಂಗ ಸಂಪದ ಅಂತ ಒಂದು ನಾಟ್ಯ ಸಂಸ್ಥೆ, ಅವರು ಒಂದು 3 ದಿನಗಳ ನಾಟ್ಯ ಶಿಬಿರ ಮಾಡಿದರು. ಅದಕ್ಕೆ ಮುಖ್ಯ ಅತಿಥಿಯಾಗಿ ಕೊನೆ ದಿವಸ ವಿಜಯ್ ತೆಂಡೂಲ್ಕರ್ ಅವ್ರನ್ನ ಕರೆದಿದ್ರು. ಆ ಸ್ನೇಹಿತರು ನನಗೂ ಸ್ನೇಹಿತರು. ಅದಕ್ಕೆ ನಾನು ಹೋದೆ. ಕಾರ್ಯಕ್ರಮ ಮುಗಿದ ನಂತರ ನಾನು ವಿಜಯ್ ತೆಂಡೂಲ್ಕರ್ ಅವ್ರನ್ನ ಭೇಟಿಯಾಗೋದಕ್ಕೆ ಹೋದ್ವಿ. ಆಮೇಲೆ ನಮಸ್ಕಾರ ಮಾಡಿ ಅವ್ರು ಹೀಗೆ ನೋಡಿದರು. ದಿಲೀಪ್ ಅಂತಂದು. ಬೆಳಗಾವಿಯ ನಗರಿಗರಿಗೆ ತುಂಬ ಆಶ್ಚರ್ಯ. ವಿಜಯ್ ತೆಂಡೂಲ್ಕರ್ ದಿಲೀಪನ್ನ ನೆನಪು ಮಾಡ್ಕೊಟ್ಟು ಪರಿಚಯ ಇದೆ ಇವನಿಗೆ, ಇವನು ಯಾರು ಹೇಳೇ ಇಲ್ಲ ನಮಗೆ ಅಂತ. ಆಮೇಲೆ ಮಾತುಕತೆ ಆಯಿತು, ನನ್ನ ಕತೆ ಶುರು ಆಯಿತು. ಏನು ಮಾಡ್ತಾ ಇದೆಯಾ, ಇಷ್ಟು ಸಾಕಲ್ಲ ನನಗೆ, ಏನು ಮಾಡ್ತಾ ಇದೆಯಾ ಅಂದ ತಕ್ಷಣ ನಾನು ಏನೇನು ಹೋರಾಟ ಮಾಡ್ತಾ ಇದ್ವಿ, ಅದೊಂದು ಅದ್ಭುತ ಸಮಯ. ಅದು 74ರಿಂದ 81ರವರೆಗೆ ಈ ವಿದ್ಯುತ್ ಮಗ್ಗಗಳ
ಕಾರ್ಮಿಕರ ಹೋರಾಟ ಅದ್ಭುತ ಹೋರಾಟ. ಅದರಿಂದ ನಾವು ಕಲ್ತದ್ದು ಅದ್ಭುತವಾದದ್ದು. ಅದಕ್ಕೆ ಜೀವನದ ಬುತ್ತಿ ಸಾಕಾಗುವಷ್ಟು ಆ ಅನುಭವದಿಂದ ಕಲ್ತಿರೋದು. ಈಗ ಒಬ್ಬರೇ ಒಬ್ಬರು ಇಲ್ಲಿ ಆ ಹೋರಾಟದಿಂದ ಬಂದವರು, ಉಳಿದವರು ಎಲ್ಲರೂ ನೀವು ಇದ್ದೀರಿ. ವಿದ್ಯುತ್ ಮಗ್ಗದ ಕಾರ್ಮಿಕನಾಗಿ ಒಬ್ಬರೇ ಒಬ್ಬರು ಇಲ್ಲಿ ಈಶ್ವರ್ ಸಿಂಧೂರ್ ಅಂತ ಬಂದಿದ್ದಾರೆ. ಅವ್ರೀಗ ಬೆಂಗಳೂರಿಗೆ ಶಿಫ್ಟ್ ಆಗಿರೋದ್ರಿಂದ ಅವರ ಮಗಳು ಇಲ್ಲಿ ಇರ್ತಾಳೆ. ಅವರು ಒಬ್ಬರೇ ಬಂದಿದ್ದಾರೆ. ಯಾಕೆ ಗೊತ್ತಾ? ಹಿಂದಿನಿಂದ ಪವರ್ಲೂಮ್ ಕಾರ್ಮಿಕರು ಯಾರ ಜೊತೆಗೆ ನಾನು 12 ವರ್ಷ ಕೆಲಸ ಮಾಡಿದೆ, ತುಂಬ ನಿಕಟ ಸಂಬಂಧ. ಗೋಲ್ಡನ್ ಏಜ್ ಆಫ್ ಮೈ ಲೈಫ್, ಅವರ್ ಲೈಫ್. ಅವಳು ಅದನ್ನು ಒಪ್ತಾಳೆ. ಸೊ ಇದೇನಿದೆಯಲ್ಲ, ಅವರು ಬದುಕು ಎಷ್ಟು ಅಂದರೆ 55. ನನ್ನ ಎಲ್ಲ ಆ ಕಾಲದ ಇದರಲ್ಲಿ ಒಬ್ಬ ನಾರಾಯಣ್ ಮಜುಕರ್ ಅಂತ ಒಬ್ಬ ಕಾರ್ಮಿಕ ಬಿಟ್ಟರೆ ನನ್ನ ವಯಸ್ಸಿನವನು, ಉಳಿದವ್ರು ಎಲ್ಲರೂ ತೀರೋಗಿದ್ದಾರೆ. ಇವರು 3rd ಜನರೇಷನ್ ವರ್ಕರ್. ಈಗ ಅವರು ಅಜ್ಜ ಆಗಿದ್ದಾರೆ. ಸೊ ಈಗ ಇರುವಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ನಾನು ಮುದ್ದಾಮಾಗಿ ಹೇಳ್ತಾ ಇದ್ದೀನಿ, ಅಲ್ಲಿಂದ ಶುರು ಆಗುತ್ತೆ. ಸೊ ಅದೆಲ್ಲ ಇರುವಾಗ ಈ ಕಥೆ ನಾನು ವಿಜಯ್ ತೆಂಡೂಲ್ಕರ್ ಅವ್ರಿಗೆ ಹೇಳಿದಾಗ ಅವ್ರು ಅಂದರು, ಏನಪ್ಪ ನೀನು ಹೇಳ್ತಾ ಇದೆಯಾ, ಇದು ರೋಮಾಂಚನ ತರುವಂಥದ್ದು, ನೀನು ಇದನ್ನು ಬರಿಬೇಕು. ಇವಳು ನನ್ನ ಕಡೆಗೆ ಸಿಟ್ಟಿನಿಂದ ನೋಡು, ನಾನು ಹೇಳ್ತಾ ಇದ್ದೆ, ಈಗಲಾದರೂ ನೋಡು, ಒಬ್ಬ ಬುದ್ಧಿವಂತ ಮನುಷ್ಯ ಹೇಳ್ತಾ ಇದ್ದಾನೆ, ನನಗೆ ಕಿಮ್ಮತ್ತು ಕೊಡೋದಿಲ್ಲ ನೀನು, ಇದೆಲ್ಲ ಬರಿಬೇಕು ನೀನು ಅಂತ. ಅವಳು ನನ್ನ ಕಡೆಗೆ ನೋಡಿದ್ಲು, ಈಗೇನು ನಿನ್ನ ಕತೆ ಅಂತ. ನಾನು ಹೇಳಿದೆ, ಇಲ್ಲ ನನಗೆ ಬರೆಯೋದಿಲ್ಲ. ಯಾಕೆ ಅನ್ನೋದನ್ನು ಹೇಳ್ತೀನಿ, ಅದು ನೀವು ತಿಳ್ಕೊಳ್ಬೇಕು. ನಾನು ಸಾಕಷ್ಟು ಆತ್ಮಚರಿತ್ರೆ ಮತ್ತು ಚರಿತ್ರೆಗಳನ್ನು ಓದಿದ ಮನುಷ್ಯ. ತುಂಬ ಚಿಕ್ಕವನಿದ್ದಾಗಿನಿಂದ ಓದ್ಕೊಂಡು ಬಂದಿದ್ದೇನೆ. ಅದರಲ್ಲಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ದಂಥ ಗಾಂಧಿಯ ತೀರ ಪ್ರಾಮಾಣಿಕವಾದ, ತೀರ ಪಾರದರ್ಶಕವಾದ ಆತ್ಮಚರಿತ್ರೆಯನ್ನು ಓದಿದ್ದೇನೆ. ಬರ್ಟ್ರಾಂಡ್ ರಸೆಲ್ ಅವರ ಚರಿತ್ರೆಯನ್ನು ಓದಿದ್ದೇನೆ. ಇವು ತೀರ ಅದ್ಭುತವಾದಂಥ ಚರಿತ್ರೆಗಳು. ಅದರ ನಂತರ ಅಷ್ಟು ಅದ್ಭುತ ಅಲ್ಲ, ಆದರೆ ಒಳ್ಳೆಯ ಚರಿತ್ರೆಗಳನ್ನು, ಆತ್ಮಚರಿತ್ರೆಗಳನ್ನು ಓದಿದ್ದೇನೆ. ಆತ್ಮಚರಿತ್ರೆ ಬಗ್ಗೆ ಹೇಳೋಣ, ಚರಿತ್ರೆ ಅಲ್ಲ. ಇದು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ತೀರ ಕೆಟ್ಟ, ನಾನು ಎಷ್ಟು ದೊಡ್ಡವನು ಅಂತ ಹೇಳುವ ಚರಿತ್ರೆಗಳನ್ನು ಓದಿದ್ದೇನೆ, ಆತ್ಮಚರಿತ್ರೆಗಳನ್ನು ಓದಿದ್ದೇನೆ. ಎರಡನೇದು ಬರೆಯುವುದಂತೂ ನನಗೆ ಸಾಧ್ಯ ಇಲ್ಲ. ಮೊದಲನೇದು ನನ್ನ ಕಡೆಯಿಂದ ಆಗತ್ತಾ ಅದು ಗೊತ್ತು ನನಗೆ. ಅಷ್ಟು ಪ್ರಾಮಾಣಿಕತೆ, ಅಷ್ಟು ಚೆನ್ನಾಗಿ ಆ ಮಟ್ಟದ ಆತ್ಮಚರಿತ್ರೆ ಬರೋದು ನನ್ನ ಕಡೆಯಿಂದ ಆಗೋದಿಲ್ಲ. ಏನು ಬರಬೇಕು ಅದರಲ್ಲಿ? ಈಗ ನಾನು ಬರೆದ ಪುಸ್ತಕ ಜನ ಓದಬೇಕು ಇದ್ದರೆ ಆ ಜನರಿಗೇನಾದರೂ ಅದರಿಂದ ಸಿಗಬೇಕಲ್ಲ. ನಾನು ಎಷ್ಟು ದೊಡ್ಡವನು ಅಂತ ಹೇಳೋದಕ್ಕೆ ಅದು ಯಾಕೆ ಓದಬೇಕು? ನಾನು ಓದೋದಿಲ್ಲ ಅಂಥ ಪುಸ್ತಕ. ನಾನು ಎಷ್ಟು ಶ್ರೇಷ್ಠ, ನಾನು ಎಷ್ಟು ಅದ್ಭುತ ಕೆಲಸ ಮಾಡಿದೆ, ಈ ನಾನು ಇದು ಬರಹದಲ್ಲಿ ಅಷ್ಟೇ ಅಲ್ಲ, ಮಾತಿನಲ್ಲಿ ಕೂಡ ನನಗೆ ಬೇಜಾರು ಬರುತ್ತೆ. ನಾನು ಈ ಬೇಜಾರನ್ನು ಬೇರೆಯವರಿಗೆ ಯಾಕೆ ಕೊಡಬೇಕು ಅನ್ನೋ ಉದ್ದೇಶ. ಸೊ ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೆ, ಇದು ನಾನು ಅದಕ್ಕೆ ನಾನು ಆಲಸಿಯಾಗಿ ಬರಿತಾ ಇದ್ದೀನಿ. ಇವಳೇನು ಹೇಳು, ನೀನು ನಿನ್ನನ್ನು ಮರ್ತು ಬಿಡಯ್ಯ, ಏನು ಅದ್ಭುತವಾಗಿ ಕಾರ್ಮಿಕ ಚಳವಳಿ ಆಗಿದೆ, ಅದು ಹೇಗೆ ಶುರುವಾಯಿತು, ಏನು ತಂತ್ರ ನೀವು ನಿರ್ಮಾಣ ಮಾಡಿ ಅದನ್ನು ಬರೀಬೇಕು. ನಾನಂದೆ, ಹೌದು, ಅದು ಬರೆಯೋದಕ್ಕೆ ಹೋದಾಗ ನಾನು ಅಂತ ಬಂದೇ ಬರುತ್ತೆ, ಹೀಗಾಗಿ ನಾನು ಬರೆಯೋದಿಲ್ಲ. ವಿಜಯ್ ತೆಂಡೂಲ್ಕರ್ ಅವ್ರಿಗೆ ಹೇಳಿದೆ ಪ್ರಾಮಾಣಿಕವಾಗಿ. ಅವರು ಅಂದರು, ಅರ್ಥ ಆಗತ್ತೆ ನನಗೆ, ಬರೀ ಅದಕ್ಕೆ ನನಗೆ ನಿನ್ನ ಬಗ್ಗೆ ಪ್ರೀತಿ ಇರೋದು ಇಮ್ಮಡಿ ಆಯಿತು. ಒಂದು ಕೆಲಸ ಮಾಡು, ಈ ಹೋರಾಟ ಎಲ್ಲ ಮುಗಿದ ನಂತರ ನಮ್ಮ ಮನೆಗೆ ಬಾ, 15 ದಿವಸ ನಾನು ಬರಿತೀನಿ. ಈ ವಿಜಯ್ ತೆಂಡೂಲ್ಕರ್ ಮರಾಠಿ ನಾಟ್ಯ ಲೇಖಕರು 1978ರಲ್ಲೂ ಕೊಟ್ಟ ಆಫರ್ದಿಂದ ಹಿಡಿದು ಇಲ್ಲಿವರೆಗೆ ಅನೇಕರು ಈ ಮಾತನ್ನು ಹೇಳಿದ್ದಾರೆ, ನಾನು ತಡೆದಿದ್ದೆ. ಆದರೆ ಏನು ತಂತ್ರ ಮಾಡಿದ್ರು ವಾಸವಿಯವರು, ನಾನು ದೊಡ್ಡ ಒಂದು ಖೆಡ್ಡಾದಲ್ಲಿ ಸಿಕ್ಕಾಕೊಂಡು ಈ ಪುಸ್ತಕ ನಿಮ್ಮ ಎದುರಿಗೆ ಬಂದಿದೆ. ಓಕೆ, ಸೊ ಇದರಲ್ಲಿ ಹಾಗಿದ್ರೆ ನನ್ನ ಕನಸು ನೆನಸಾಗಿದೆಯಾ? ಇಲ್ಲ, ನನಗೆ ಸಂಕೋಚ ತುಂಬ. ಯಾಕಂದರೆ ಏನಾಯಿತು ಅದ್ರ ನನಗೆ ಇನ್ ಮೈ ಡಿಫೆನ್ಸ್ ನನಗಿಷ್ಟೇ ಹೇಳೋದು, ಅವರು ಪ್ರಶ್ನೆ ಕೇಳಿದರೂ ನಾನು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟೆ. ಆದರೆ ಅದು ಈ ರೀತಿಯಾಗಿ ಬಂದಿದೆಯಲ್ಲ, ಅದನ್ನು ಹೇಗೆ ನೀವು ಸ್ವೀಕಾರ ಮಾಡ್ತೀರಿ ಅದರ ಬಗ್ಗೆ ನೀವು ಹೇಳಬೇಕು. ನನ್ನ ಪ್ರೀತಿಯ ನಮ್ಮ ವ್ಯಕ್ತಿಗತವಾದ ಕೆಲಸದ ವ್ಯಕ್ತಿಮತ್ವದ ಬಗ್ಗೆ ಮತ್ತು ನಮ್ಮ ಕೆಲಸದ ಬಗ್ಗೆ ಹಲವಾರು ಜನರು ಈಗಾಗಲೇ ಮಾತಾಡಿದ್ದಾರೆ. ಅದು ಉತ್ಪ್ರೇಕ್ಷೆ ಅದರಲ್ಲಿ ಸಾಕಷ್ಟಿದೆ. ನಾವು ಏನಿದ್ದೀವಿ ನಮಗೆ ಗೊತ್ತು, ನಮ್ಮ ಗುಣದೋಷಗಳು ಪರಸ್ಪರ.
ನಾವು ತಿಳ್ಕೊಂಡಿದ್ದೀವಿ. ನಾನು ಇನ್ಫ್ಯಾಕ್ಟ್ ತಮಾಷೆಯಾಗಿ ಹೇಳ್ತಾ ಇರ್ತೀನಿ, ಎಂಥ ಮೂರ್ಖರ ಜೊತೆಗೆ ನೀವು ಹೇಗೆ ಕೆಲಸ ಮಾಡ್ತೀರಿ ಅಂತ ನನಗೆ ಕೇಳ್ತಾರೆ ಜನ. ನಾನಂತೇನೆ, ನಾನು ನನ್ನ ಜೊತೆಗೆ ಬದುಕು ಇಷ್ಟು ವರ್ಷ 78 ವರ್ಷ ಬದುಕಿರುವಾಗ ಅವ್ರ ಬಗ್ಗೆ ಏನು, ನಾನು ನಿಮಗೆ ಕಾಣಿಸೋ ಹಾಗೆ ಇದೇನೆ ಅಂತ ನಿಮಗೆ ಅನಿಸುತ್ತೆ, ಆದರೆ ನಾನೇನು ನನಗೆ ಗೊತ್ತಿದೆಯಲ್ಲ, ನನ್ನ ದೋಷಗಳು ಏನು ಅನ್ನೋದು. ಜನ ಏನು ಹೇಳ್ತಾರೆ, ತನ್ನ ಬೆನ್ನು ತನಗೆ ಕಾಣದು. ಆದರೆ ನನ್ನ ಬೆನ್ನು ನಾನು ನೋಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ, ಮತ್ತು ಇಂಥ ಹೆಂಡತಿಯನ್ನು ಮದುವೆ ಮಾಡ್ಕೊಂಡಿದ್ದೀನಲ್ಲ, ನನಗೆ ಕಾಣದ ದೋಷಗಳನ್ನು ಅವಳು ಸರಿಯಾಗಿ ತಿಳಿಸ್ಕೊಡ್ತಾಳೆ. ಆದರೆ ಒಂದು ಸುರೇಶ್ ನಿಮಗೆ ಹೇಳಬೇಕು ಏನು ಅಂತಂದರೆ, ನೀವು ಕೊಟ್ಟ ಉದಾಹರಣೆಗಳು ಏನು ಅಂತಂದರೆ, ಈ ಹೆಣ್ಮಕ್ಳು ಸ್ವಲ್ಪ ನಿಮ್ಮನ್ನು ನೀವು ಆಕಾಶದಲ್ಲಿ ಹಾರ್ತಾ ಇದ್ದರೆ ನೆಲದ ಮೇಲೆ ತರ್ತಾರೆ. ಆ ಗುಣ ತಕ್ಕ ಮಟ್ಟಿಗಿದೆ, ಆದರೆ ಅವಳು ನನ್ನ ಜೊತೆಗೆ ಆಕಾಶದಲ್ಲಿ ಹಾರುವಂಥವಳು. ಸೊ ಅದಕ್ಕೆ ನಾವಿಬ್ಬರೂ ಕೂಡ ಕನಸು ನೋಡಿದ್ದೀವಿ, ಆದರೆ ಇಬ್ಬರು ಕೂಡ ಅದು ನೆಲಸಾಗಬೇಕು. ಮತ್ತು ಆ ಕನಸು ನಮ್ಮದಾಗಿರಬಾರ್ದು, ಇಬ್ಬರದು. ಆ ಕನಸು ಸಮುದಾಯದ್ದಾಗಿರಬೇಕು, ಸಮಾಜದ್ದಾಗಿರಬೇಕು, ಶೋಷಿತ ದುಡಿಯುವ ಜನರದ್ದಾಗಿರಬೇಕು ಅಂತ ಇಬ್ಬರು ಪ್ರಯತ್ನ ಮಾಡಿದ್ದೀವಿ. ಅದರ ಯಶಸ್ಸಿನ ಪ್ರತಿಬಿಂಬ ನಿಮಗೆ ಅಲ್ಲಿ ಕಾಣುತ್ತೆ. ಸೊ ಅದಕ್ಕೆ ಇದು ಒಂದು ನನಗೆ ಹೇಳಬೇಕಾಗಿತ್ತು. ಎರಡನೇದು ಹೇಳಬೇಕಾಗಿತ್ತು, ನನಗೆ ಅನೇಕ ವರ್ಷಗಳಿಂದ, ಈಗ 56 ವರ್ಷ ನಾವು ಈ ಚಟುವಟಿಕೆಯಲ್ಲಿ ಇದ್ದೀವಿ. ನಾನು ಹೇಳ್ಬೋದು, ಸುಮಾರು 20 ವರ್ಷಗಳಿಂದ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನೋಡಿದಾಗ ಕಾರ್ಯಕರ್ತರನ್ನ ನೋಡಿದ್ದೇನೆ, ಉಳಿದ ಸಮಾಜದ ಮಧ್ಯಮ ವರ್ಗದವ್ರು ನೋಡಿದ್ದೇನೆ, ಆಳುವ ವರ್ಗದ ಜನರನ್ನು ನೋಡಿದ್ದೇನೆ, ಅಧಿಕಾರಿಗಳನ್ನು ನೋಡಿದ್ದೇನೆ, ಬಂಡವಾಳ, ಅದನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ನಾವೇನೂ ಅದ್ಭುತ ಭಾಗ್ಯ ಪಡೆದುಕೊಂಡು ಬಂದಿದ್ದೀವಿ. ನಮಗೆ ಸಿಕ್ಕ ಪ್ರೀತಿ ಇವತ್ತು ನೋಡಿದರೆ, ಇವತ್ತು ಅದು ಏನು ವ್ಯಕ್ತವಾಗಿದೆಯಲ್ಲ, ಅದು ನನಗೆ ನಿರಂತರವಾಗಿ ಅನ್ನಿಸ್ತಾ ಬಂದಿದೆ, ಡು ವಿ ರಿಯಲಿ ಡಿಸರ್ವ್ ದಿಸ್? ಈ ಪ್ರೀತಿಗೆ ನಾವು ಅರ್ಹರ ಅಂತ ಪ್ರಶ್ನೆ ನಿರಂತರವಾಗಿ ಕಾಡ್ತಾ ಬಂದಿದೆ. ಅದಕ್ಕೆ ಆದರೆ ಆ ಪ್ರೀತಿ ಮಾತ್ರ ಸಿಗ್ತಾ ಇದೆ. ಇದರ ಅರ್ಥ ನಮ್ಮಲ್ಲಿ ಕೆಲವು ಗುಣಗಳಿದ್ದಾವೆ ಅನ್ನೋದನ್ನು ನಾನು ನಿರಾಕರಿಸೋದಿಲ್ಲ, ಆದರೆ ನಮ್ಮಷ್ಟೇ ನಮ್ಗಿಂತನೂ ಕೆಲವೊಂದು ಸಲ ಕಷ್ಟದಲ್ಲಿ ಬಂದು ಏನು ಸಾಧನೆ ಮಾಡಿದ್ದಾರೆ ಅವರಿಗೆ ಈ ಪ್ರೀತಿ ಸಿಕ್ಕಿಲ್ಲಲ್ಲ ಅಂತನ್ನುವಂಥ ದುಃಖ ನನಗಿದೆ. ಅದನ್ನು ನಾನು ಅನೇಕ ಸಲ ಆ ಮಾತನ್ನು ನಾನು ನನ್ನ ಜೀವನದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಿದ್ದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಅದು ನಿರಂತರವಾಗಿ ಆ ಪ್ರಯತ್ನ ಮಾಡಿದ್ದೇನೆ. ಯಾವುದೇ ಒಂದು ಚಳವಳಿ ಮುಕ್ತಾಯದ ಹಂತಕ್ಕೆ ಬಂದಾಗ ಪತ್ರಕರ್ತರ ಜೊತೆಗೆ ಮಾತುಕತೆಗಾಗಲಿ, ಫೋಟೋ ಸೆಷನ್ಗಾಗಲಿ ನಾನು ಸಾಮಾನ್ಯವಾಗಿ ಅದನ್ನು ನಿರಾಕರಿಸ್ತಾ ಬಂದಿದೆ. ಒಂದು ದೊಡ್ಡ ಉದಾಹರಣೆ ಕೊಡ್ತೇನೆ. ನಮ್ಮ ಸಮಾಜ ಪರಿವರ್ತನಾ ಸಮುದಾಯ ಕೆಲಸ ಮಾಡಿದ್ದಕ್ಕೆ ಅದಕ್ಕೆ ಇಂದಿರಾ ಗಾಂಧಿ ಪರ್ಯಾವರಣ ಪುರಸ್ಕಾರ ಅಂತ ಬಂತು. ಹೇಗಿದೆ ನೋಡಿ ಆಲೋಚನೆ ಮಾಡುವ ಪದ್ಧತಿ. ಸಮಾಜ ಪರಿವರ್ತನಾ ಸಮುದಾಯಕ್ಕೆ ಇದೇನು ಆಂದೋಲನಕ್ಕೆ ಇಂದಿರಾ ಗಾಂಧಿ ಪರ್ಯಾವರಣ ಪುರಸ್ಕಾರ ಬಂತು, 1 ಲಕ್ಷ ರೂಪಾಯಿ, ಮತ್ತು ಆ ಅವಾರ್ಡ್ ತಗೊಳ್ಳೋದಕ್ಕೆ ಇಬ್ಬರನ್ನ ವಿಮಾನದಿಂದ ಕಳಿಸ್ಕೊಡ್ಬೇಕು ಅಂತ ಬಂತು. ನಮ್ಮ ತಲೆ ಸ್ವಲ್ಪ ವಿಚಿತ್ರ ತಲೆ ನಮ್ಮದು, ಅದನ್ನು ಜನ ಮೆಚ್ಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಕಥೆನ. ನಾನೇನು ಹೇಳಿದೆ, ಈ ನಮ್ಮ ಹೋರಾಟ ಯಶಸ್ವಿ ಆಗೋದಕ್ಕೆ ಬಿರ್ಲಾ ವಿರುದ್ಧ 75,000 ಎಕರೆ ಜಮೀನನ್ನು ಏನು ಕರ್ನಾಟಕ ಪಲ್ಪುಡ್ ಲಿಮಿಟೆಡ್ ನಿರ್ಮಾಣ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಕೊಟ್ಟಿದೆ, ಅರಣ್ಯ ಮತ್ತು ಸಾಮೂಹಿಕ ಭೂಮಿನ, ಇದನ್ನು ಮರಳಿ ಪಡೆಯೋದಕ್ಕೆ ಯಾರ್ಯಾರು ಭಾಗವಹಿಸಿದ್ದಾರೆ? ಇದರಲ್ಲಿ ಫೆವಾರ್ಡದ್ದು ಮಹತ್ವ ಇದೆ, ಇದರಲ್ಲಿ ಆ್ಯಕ್ಷನ್ ಕಮಿಟಿ ಫಾರ್ ಪ್ರೊಟೆಕ್ಷನ್ ಆಫ್ ಕಾಮನ್ ಲ್ಯಾಂಡ್ಸ್ ಇದೆ, ಇದರಲ್ಲಿ ಸಮಾಜ ಪರಿವರ್ತನ ಸಮುದಾಯ ಕ್ಯಾಟಲಿಸ್ಟ್ ಏಜೆಂಟ್ ಆಗಿ ಖಂಡಿತವಾಗಿ ಕೆಲಸ ಮಾಡಿದೆ, ಇದರಲ್ಲಿ ತುಂಗಭದ್ರಾ ಪರಿಸರ ಸಮಿತಿಗಳು ಇದ್ದಾವೆ, ಮತ್ತು ಯಾರಿದ್ದಾರೆ, ಇದರಲ್ಲಿ ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ದವರು ನಮಗೆ ಹಿಂದೆ ನಿಂತು ಸಹಾಯ ಮಾಡಿದ್ದಾರೆ, ಇನ್ನೂ ಹಲವಾರು. ಸೊ ಈ ಅವಾರ್ಡ್ ತಗೊಂಡು ಹೋಗೋದಕ್ಕೆ ನಮ್ಮ ಸಂಸ್ಥೆಯ ಆಗಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಶರ್ಟು ಪ್ಯಾಂಟು ಹಾಕಿ ಟಿಕೆಟ್ ತೆಗೆದು ಹೊರಟೇ ಬಿಟ್ಟಿದ್ರು. ನಾನು ಒಂದು ಹುಳ ಬಿಟ್ಟೆ ಅದರಲ್ಲಿ. ಇಲ್ಲ, ಇದು ಸಮಾಜ ಪರಿವರ್ತನಾ ಸಮುದಾಯದ ಕೆಲಸಕ್ಕೆ ಸಿಕ್ಕದ್ದ ಇದು. ಮತ್ತು ಯಾವ ಜನರಿದ್ದಾರಲ್ಲ, ಆ ಜನರು ನಮ್ಮ ಜೊತೆಗೆ ನಮ್ಮನ್ನು ನಂಬಿ ಅವ್ರು ಜೈಲಿಗೆ ಹೋಗೋದಕ್ಕೆ 1 ತಿಂಗಳು ಜೈಲಿಗೆ ಹೋಗೋದಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ಆ ಜೈಲಿಗೆ ತಗೊಂಡು ಹೋಗಲಿಲ್ಲ. ಭಟ್ ಅಂತ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ನಾವು
ತರಬೇತಿ ನಮಗೆ ಎಲ್ಲ ಅನೇಕರು ಹೇಳಿದ್ರಲ್ಲ, ಇವರು ನಮಗೆ ತರಬೇತಿ ಕೊಟ್ಟರು. ಈ ತರಬೇತಿ ಎಂಥದ್ದು? ಈ ತರಬೇತಿ ಗಾಂಧಿ ಈ ರೀತಿ ಹೇಳಿದರು, ಮಾರ್ಕ್ಸ್ ಈ ರೀತಿ. ಗಾಂಧಿ ಮಾರ್ಕ್ಸರ ಹೆಸರು ನಾವು ಹಳ್ಳಿ ಜನರ ಜೊತೆಗೆ ಎಂದೂ ತಗೊಂಡೇ ಇಲ್ಲ. ಅವ್ರಿಗೆ ನಾನು ಗಾಂಧಿವಾದಿ ಅಂತೂ ಗೊತ್ತಿಲ್ಲ, ಮಾರ್ಕ್ಸ್ವಾದಿ ಅಂತೂ ಗೊತ್ತಿಲ್ಲ, ಸ್ತ್ರೀವಾದಿ ಅಂತೂ ಅವ್ರಿಗೆ ಕನಸು ಮನಸ್ಸನ್ನು ಇಲ್ಲ, ಫುಲೆ ಅಂಬೇಡ್ಕರ್ ಅವರು ಏನು ಅಂತ ಅವ್ರಿಗೆ ತಿಳಿದಿಲ್ಲ. ಇವ್ರ ಹೆಸರು ತಗೊಂಡಿಲ್ಲ. ಸಮುದಾಯ ಕಲಿಕಾ ಆಂದೋಲನದಲ್ಲಿ ನಿಮ್ಮಂಥ ಜನರು ಇರುವಾಗ ಇವ್ರದ್ದು ವಿಚಾರ ಇದು ಅಂತ ಬಂದಿದೆ ವಿನ ಹಳ್ಳಿಗರ ಜೊತೆಗೆ ಬಂದಿಲ್ಲ. ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು 1 ತಿಂಗಳು ಜೈಲಿಗೆ ಹೋಗೋದಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ಅವರ ಪ್ರತಿನಿಧಿಯಾಗಿ ನಮ್ಮ ಯಾರು ಹೋಗೋರು? ಅವರು ಸಮಾಜ ಪರಿವರ್ತನಾ ಸಮುದಾಯದವರು ಅಲ್ಲ ತಾನೆ. ಮತ್ತು ಹಾಗಿದ್ರೆ ಏನು ಜನ ಅಂದರು ಏನು ಇದಕ್ಕೆ ಉತ್ತರ ಏನು ಕೊಡ್ತಾರೆ ನಮ್ಮ ಸಮಾಜ ಪರಿವರ್ತನಾ ಸಮುದಾಯದವರು? ಅಂದರೆ ಹಾಗಿದ್ರೆ ಏನಂತೀಯ ನೀನು? ನಾನಂದೆ ಒಂದು ವ್ಯಾಪಕ ಸಭೆ ಕರೆಯೋಣ. ಅದರಲ್ಲಿ ಇದು ಅಲ್ಲ, ಅವರು 2 ಜನ ಅಂತ ಹೇಳಿದ್ದಾರೆ. ನಾನಂದೆ 2 ಜನ ಇದ್ದರೆ ಕನಿಷ್ಠ ನಾವು 20 ಜನ ಬರ್ತೀವಿ ಅಂತ ನಾವು ಹೇಳೋಣ. ಅವ್ರು ಹಾಗೆ ಹೇಳಿದ್ದಾರೆ. ಅದಕ್ಕೆ ನಮ್ಮ ಹಿರೇಮಿಟ್ರು ಅಂದರು, ಹಂಗಿದ್ರೆ ನೀನೇ ಮಾಡು ಫೋನ್. ನನಗೇನು, ನಾನು ಮಾಡ್ತೀನಿ ಫೋನ್. ಸೊ ನಾನು ಫೋನ್ ತೊಗೊಂಡು ಸೆಕ್ರೆಟ್ರಿಗೆ ಫೋನ್ ಮಾಡಿದೆ. ಸರ್ ನೀವು ಕಳಿಸಿದಿರಿ, ಬಂದಿದೆ ನಮ್ಗೆ ಆಮಂತ್ರಣ, ತುಂಬ ಸಂತೋಷ, ಧನ್ಯವಾದಗಳು. ಆದರೆ ನಮ್ಮಲ್ಲಿ ಒಂದು 10 ಸಂಘಟನೆಗಳು ಸೇರಿ ಇದನ್ನೆಲ್ಲ ಮಾಡಿದ್ದೀವಿ. ಅದಕ್ಕೆ ನಾವು 20 ಜನ ಬರ್ತೀವಿ. ನೀವು ವಿಮಾನ ಖರ್ಚು ಕೊಡ್ತೀರಲ್ಲ, ಅಷ್ಟೇ ನಮ್ಮ ದುಡ್ಡು ಕಳಿಸ್ಬಿಡಿ, ನಾವು ಟ್ರೈನ್ನಲ್ಲಿ ಬರ್ತೀವಿ. ಅವರಂದ್ರು ಹಾಗೆ ಮಾಡೋಕ್ಕೆ ಬರಲ್ಲ, ನಮಗೂ ಇದೇ ರೀತಿ ಪದ್ಧತಿ ಇರುತ್ತೆ. ಹಾಗಿದ್ದರೆ ನೀವು ಪೋಸ್ಟ್ನಿಂದ ಕಳಿಸ್ಕೊಡಿ. ನಮ್ಮ SPS ಸಮಾಜ ಪರಿವರ್ತನಾ ಸಮುದಾಯದ ಕಾರ್ಯಕರ್ತರು ನನ್ನ ಕಡೆ ನೋಡ್ತಾ ಇದ್ದಾರೆ. ಇವ್ನು ನಾವು ದಿಲ್ಲಿಗೆ ಹೋಗಿ ತೊಗೊಂಡು ಬರೋಣ ಅಂತ ಫೋಟೋ ಆಗತ್ತೆ ಅಂತ ಹೊಂಟ್ಬಿಟ್ಟಿದ್ದೀವಿ. ಇವನು ಹಾಗಿದ್ರೆ ಪೋಸ್ಟ್ನಲ್ಲಿ ಕಳಿಸ್ಕೊಡುವ. ನನಗೆ ಫೋನ್ ಮಾಡೋದಕ್ಕೆ ಹೇಳಿದಿರಿ. ಅಲ್ಲಿ ನಾನು ಪ್ರತಿ ಸಲ ಸೊ ಏನು ಮಾಡೋಣ ಈಗ? ಅವ್ರಂತಾರೆ ಹಿಂಗೆ ಇರ್ತಾರೆ, ಈಗ ವಿಮಾನದಲ್ಲಿ ಹೋಗೋಣ ಇಬ್ಬರೇನೋ ಏನೇ. ನನಗೆ ಅದು ಒಪ್ಪಿಸಿದಿರಿ. ನಾನು ಫೋನ್ ಮಾಡಿದೆ. ಅದಕ್ಕೆ ಅವನೊಂದು ಇದೇನಪ್ಪ ಎಂತೂ ನಾವು ಅವಾರ್ಡ್ ಕೊಡೋಕೆ ನಿಂತಿದ್ದೀವಿ, ವಿಮಾನ ಖರ್ಚು ಕೊಡೋದಕ್ಕೆ ನಿಂತಿದ್ದೀವಿ, ಈ ಪುಣ್ಯಾತ್ಮ ಹೇಳ್ತಾ ಇದ್ದಾನೆ ಇಲ್ಲ ಇಬ್ಬರೆಲ್ಲ ನಾವು 20 ಜನ ಬರ್ತೀವಿ. ಏನು ಮಾಡ್ಬೇಕು ಇವನಿಗೆ? ಅವನಿಗೂ ಭಾಳ ಆಶ್ಚರ್ಯ. ಸೀನಿಯರ್ IAS ಆಫೀಸರ್ ಅವನಂದ, ಸ್ವಾಮಿ ಸರ್ ವಿಲ್ ಯು ಪ್ಲೀಸ್ ಹೋಲ್ಡ್ ಆನ್, ಅದರ್ವೈಸ್ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಕಾಲ್ ಯು ಬ್ಯಾಕ್ ಇನ್ ½ an hour. ಸೊ ½ an hour ನಮ್ಮ SPS ಇದೇನಪ್ಪ ಇವನು ದಿಲೀಪ್ ಕಾಮತ್ ಅಂದರೆ ಹಿಂಗೇನೆ, ಏನರೇ ಒಟ್ಟು ಕೆತ್ತೆ ಬಜೆ ಮಾಡಿರ್ತಾನೆ, ಒಂದು ಹುಳ ಬಿಟ್ಟಿರ್ತಾನೆ ಅಂತ. ಅದು ನಂದು ರೆಪ್ಯುಟೇಷನ್ ಆಗಿದೆ. ಸೊ ಅದಕ್ಕೆ ಅವ್ನು ಫೋನ್ ಬಂತು. ಆಯಿತು, ಹಾಗಿದ್ರೆ ಇದು ವಿ ಡಿಸ್ಕಸ್ಡ್ ಅ ಲಾಟ್ ಬಿಕಾಸ್ ಯು ಸಿ ದರ್ ಈಸ್ ಸೆಕ್ಯೂರಿಟಿ ಕ್ವೆಶ್ಚನ್, ವಿ ವಿಲ್ ಹ್ಯಾವ್. ಐ ಸೆಡ್ ನೀವು ಪರರಾಷ್ಟ್ರಗಳಿಂದ ಇನ್ಕ್ಲೂಡಿಂಗ್ ಪಾಕಿಸ್ತಾನ್ ಆ್ಯಂಡ್ ಚೈನಾ ಡೆಲಿಗೇಷನ್ ಬರುತ್ತೆ, ಅವ್ರಿಗೆ ನೀವು ಅನುಮತಿ ಕೊಡ್ತೀರಿ, ನಮಗೆ ನೀವು ಸನ್ಮಾನ ಮಾಡ್ತಾ ಇದ್ದೀರಿ ಅವಾರ್ಡ್ ಕೊಟ್ಟು, ನಮಗೆ ಸೆಕ್ಯೂರಿಟಿ ಪ್ರಶ್ನೆ ಬರುತ್ತಾ? ಏನು ಬಂದೂಕು ತೊಗೊಂಡು ಏನು ಬರೋದಿಲ್ಲ. ಇಲ್ಲಿ ಹಾಗಲ್ಲ, ಬಟ್ ದೇರ್ ಆರ್ ಸರ್ಟನ್ ಪ್ರೋಟೋಕಾಲ್ಸ್. ಅಂದರೆ ಪ್ರೋಟೋಕಾಲ್ಸ್ ನೀವು ನೋಡ್ಕೊಳ್ಳಿ, ಇಲ್ಲಾಂದರೆ ಹೇಳಿದ್ವಲ್ಲ ಇಲ್ಲಿಲ್ಲ. ಸೊ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಅಥಾರಿಟೀಸ್ ಆ್ಯಂಡ್ ಯು ಪ್ಲೀಸ್ ಕಮ್. ದುಡ್ಡು ಕಳಿಸ್ಕೊಟ್ರು. ಸೊ ಇದು ಏನು ಅಂಡ್ ಐ ರಿಫ್ಯೂಸ್ ಟು ಗೋ. ನಾನಂದೆ ನಾನು ಬರೋದಿಲ್ಲ. ಯಾಕಂದರೆ 20 ಜನ ಏನು ಹೊರಟಿದ್ದಾರೆ, ದೇ ರೆಪ್ರೆಸೆಂಟ್ ಸರ್ಟನ್ ಪೀಪಲ್. ಐ ರೆಪ್ರೆಸೆಂಟ್ ದ ಪೀಪಲ್ ಹೂ ಆರ್ ನಾಟ್ ಏಬಲ್ ಟು ಗೋ. ಯಾರು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ವೋ ಅವ್ರ ಜೊತೆಗೆ ನಾನು ಇರ್ತೇನೆ. ಇದು ನನ್ನ ದೊಡ್ಡಿಸ್ತನನ ಇಲ್ಲ. ಇದು ತಿಳ್ಕೊಳ್ಳಿ ನೀವು. ನನಗೇನು ಒಂದು ಸಮಾಧಾನ ಇದೆಯಲ್ಲ, ದಟ್ ನಾನ್ ರಿಕಗ್ನೈಸ್ಡ್ ಪೀಪಲ್ ಜೊತೆಗೆ ನಾನು ಇರ್ತೀನಿ. ಐ ಆಮ್ ನೋ ಲೆಸ್ ಆರ್ ನೋ ಮೋರ್ ದ್ಯಾನ್ ಈ ಚಳವಳಿಯಲ್ಲಿ ಇದ್ದವರಲ್ಲಿ ಯಾರ್ಯಾರು ಇದ್ದಾರೋ ಚಳವಳಿಯಲ್ಲಿ ಅವರಿಗೆ ಇರುವಷ್ಟೇ ಶ್ರೇಯಸ್ಸು ನನ್ನದಿದೆ, ಸ್ಥಾನಮಾನ ನನಗಿದೆ. ಆದರೆ ಅವರು ಅಲ್ಲಿ ಹೋಗ್ತಾ ಇಲ್ಲ, ಅವ್ರ ಜೊತೆಗೆ ನಾನು ಇಲ್ಲಿ ಇರಬೇಕು, ಅದು ಜಗಳ ಇತ್ಯಾದಿ. ಸೊ ಈ ರೀತಿ ಮಾಡಿರೋದ್ರಿಂದ ನಮ್ಮ ಹೋರಾಟಗಳು ಸಾಕಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಬಂದಿದ್ದಾವೆ. ಸೊ ಹೇಳ್ತಾ ನನ್ನ ಕತೆ ಬಂದೇ ಬಂತು. ಅದು ನನ್ನ ಸ್ವಭಾವ. ಕೊನೆಯದಾಗಿ ಇಷ್ಟೇ ಹೇಳ್ತೇನೆ, ನನಗೆ ದುಃಖ ಒಂದೇ ಇದೆ. ನಾವಿಬ್ಬರು ನಮ್ಮ ಗುಂಪು ಕನಸು ಕಾಣ್ತು. ನಾವು ಕಟ್ಟಿದ ಸಂಘಟನೆಗಳು ಕೆಲವೊಂದು ಕನಸುಗಳನ್ನು ಕಂಡ್ವಿ. ಅದನ್ನು ನಿಜ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದರ ಫಲವಾಗಿ ಇವತ್ತು ಏನು ನಮ್ಮ ಜೀವನ ಸಮೃದ್ಧ ಆಗಿದೆ, ಅದನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಈ ನಮ್ಮ ಇಂಟರ್ವ್ಯೂ ಆಧಾರಿತ ಪುಸ್ತಿಕೆ ಮಾಡಿದೆ. ಅದಕ್ಕಾಗಿ ಪುನರ್ಚಿತ್ ಸಂಸ್ಥೆಯವರು ಏನು ಕೆಲಸ ಮಾಡಿದ್ದಾರೆ ಅವ್ರಿಗೆ
ವಂದನೆ ಸಲ್ಲುತ್ತೆ. ಮತ್ತು ಅದರಲ್ಲಿ ನಾನು 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 ಅಂತ ಎಲ್ಲಿಯಾದರೂ ಧ್ವನಿ ಅದು ಬಂದಿದ್ದರೆ ಅದಕ್ಕೆ ನಾನು ಜವಾಬ್ದಾರ ಅಲ್ಲ. ನಾನು ಮೊದಲೇ ಹೇಳಿಬಿಡ್ತೀನಿ, ಅದಕ್ಕೆ ನನಗೆ ಬೈಬೇಡಿ, ಬೇರೆಯವ್ರನ್ನ ಬೈರಿ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಅದಕ್ಕೆ ಜವಾಬ್ದಾರ ಅಲ್ಲ. ಯಾಕಂದರೆ ಆ ಪದ್ಧತಿ ಹಾಗಿದೆ. ಆದರೆ ನನಗೆ ಈ ಪುಸ್ತಕ ಸಿದ್ಧಗೊಳಿಸಿದ ನನ್ನ ನೀಲಿಮಾ ಅಂದ್ಲು, ಇದಕ್ಕೆ ನಮ್ಮ ಹೆಸರು ಮೇಲ್ಗಡೆ ಏನು ಬಂದಿದೆಯಲ್ಲ, ಇದ್ರ ಬದಲಾಗಿ ವಾಸವಿ ಅಂತ ಬಂದಿದ್ರೆ ಚೆನ್ನಾಗಿತ್ತು. ಅಂದರೆ ಪ್ರಾಮಾಣಿಕತನ ಇದು ನಮಗಷ್ಟೇ ಇದೆಯಾ, ವಾಸವಿ ಅವ್ರಿಗಿಲ್ವಾ? ಅವ್ರು ಇದನ್ನ ಇದರ ಹೊಣೆಯನ್ನು ಅವರು ಹೊತ್ತು ಇದನ್ನು ನಿಜ ಸ್ಥಿತಿಗೆ ತಂದದ್ದು ಶ್ರೇಯಸ್ಸು ಅವ್ರದ್ದಿದೆ. ಆದರೆ ಅವ್ರ ಲೇಖಿಕೆಯೇ ಅಲ್ಲ. ಸೊ ಇದನ್ನು ಹೇಳಿದವರು ನಾವಿಬ್ಬರು. ಸೊ ಹೀಗಾಗಿ ಅವ್ರನ್ನೂ ಅರ್ಥ ಮಾಡ್ಕೊಳ್ಳೋಣ. ಸೊ ಹೀಗಾಗಿ ಬೇರೆಯವ್ರನ್ನ ಅರ್ಥ ಮಾಡ್ತಾ ಇದು ಏನೇನೋ ಆಗಿದೆ. ಇದು ನೋಡಿ ನಿಮಗೆ ಹೇಗೆ ಅನಿಸುತ್ತೆ. ಕೊನೆಯಲ್ಲಿ ಬಂದೇ ಹೇಳ್ತೀನಿ. ಸೊ ಅದಕ್ಕೆ ನಿಮಗೆ ಪ್ರತಿಯೊಬ್ಬರ ಹೆಸರು ತಗೊಂಡು ನಿಮಗೆ ವಂದನೆ ಹೇಳೋಕ್ಕಿಂತನೂ ನೀವೆಲ್ಲರೂ ಏನು ನಮ್ಮ ಮೇಲೆ ಇಡೀ ಆಯುಷ್ಯ ಪ್ರೀತಿಯನ್ನು ಗೌರವವನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ ಒಂದೇ ಒಂದು ಮಾತು ಕೊನೆಯಲ್ಲಿ ದುಃಖದ್ದಿದೆ, ಅದನ್ನು ಹೇಳಿ ಬಯಸ್ತಾ ಇದ್ದೀನಿ. ನನಗೆ ಒಂದೇ ಒಂದು ಕೊರತೆ ಏನು ಕಾಣುತ್ತಂದರೆ, ನಾವು ಕನಸು ಕಾಣೋದನ್ನು ಬಿಟ್ಬಿಟ್ಟಿದ್ದೀವಿ. ಇದನ್ನು ಮತ್ತೆ ಹೇಗೆ ತರಲಿಕ್ಕೆ ಬಂದಿತ್ತು ಅಂದರೆ, ಮುಖ್ಯವಾಗಿ ಯಾರು ಶಿಕ್ಷಣ ಪಡೆದಿದ್ದಾರೆ ಅವರು ಕನಸು ಕಾಣೋದನ್ನು ಬಿಟ್ಬಿಟ್ಟಿದ್ದಾರೆ. ನಾನು ಹಳ್ಳಿಯಲ್ಲಿ ಮಹಿಳೆಯರಿರಲಿ, ಪಟ್ಟಣದಲ್ಲಿಯ ಕಾರ್ಮಿಕರಿರಲಿ, ಅಥವಾ ನಮ್ಮ ಉದ್ಯೋಗ ಖಾತ್ರಿ ಕಾರ್ಮಿಕರಿರಲಿ, ಅವರಿಗೆ 2 ಗಂಟೆಯ ಒಂದು ಚಟುವಟಿಕೆಯಲ್ಲಿ ಎಕ್ಸರ್ಸೈಸ್ ಕನಸು ಕಾಣೋದನ್ನು ಕಲಿಸ್ಕೊಡೋದು ನಾನು ಮಾಡಿದ್ದೀನಿ. ಇದು ಇಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಇದು ಸಾಧ್ಯ. ಅವ್ರು ಕನಸು ಕಾಣ್ತಾರೆ. ಕನಸು ಕಾಣೋದು ವ್ಯಕ್ತಿಗತದ್ದಲ್ಲ. ಸಮುದಾಯ ಯಾವ ರೀತಿ ಆಗಬೇಕು, ಸಮಾಜ ಯಾವ ರೀತಿ ಆಗಬೇಕು, ದೇಶ ಯಾವ ರೀತಿ ಆಗಬೇಕು ಅನ್ನುವ ಕನಸನ್ನು ಅವರು ಕಾಣ್ತಾರೆ. ಆದರೆ ಸುಶಿಕ್ಷಿತ ಜನರು ಮಾತ್ರ ಬೈತಾರೆ, ಇದು ಹಾಗಿದೆ, ಇದು ಹೀಗಿದೆ, ಇದು ಕೆಟ್ಟದ್ದಿದೆ, ಇದು ರಾಜಕೀಯ ಹೀಗಿದೆ, ಅಧಿಕಾರಿಗಳು ಹೀಗಿದ್ದಾರೆ, ರಸ್ತೆ ಕೆಟ್ಟು ಹೋಗ್ಬಿಟ್ಟಿದೆ, ಇದು ಪೊಲ್ಯೂಷನ್ ಆ ರೀತಿ ಆಗಿದೆ. ಇದನ್ನು ಬದಲಾಯಿಸಬೇಕು, ಒಂದು ಹೊಸ ಸಮಾಜ ಕಟ್ಟಬೇಕು ಅನ್ನೋ ಕನಸನ್ನು ಈ ಸುಶಿಕ್ಷಿತರು ಕಾಣ್ತಾ ಇಲ್ಲಲ್ಲ. ಇದಕ್ಕೆ ಶಿಕ್ಷಣ ಹೊಣೆನೋ ಇದು ಏನೋ, ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಸೊ ಅದಕ್ಕೆ ಈ ಸುಶಿಕ್ಷಿತರು ಅಂತ ತಮ್ಮ ಹಣೆಪಟ್ಟಿ ಹಂಚಿಕೊಳ್ಳುವಂಥ ಜನರನ್ನ ಯಾವ ರೀತಿ ಜಾಗರೂಕಗೊಳಿಸಿ ಅವರು ಕನಸು ಕಾಣುವಂತೆ, ಯಾಕಂದರೆ ಅವರಲ್ಲಿ ತುಂಬ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಗುರುತಿಸಿದ್ದೀವಿ. ನಮ್ಮ ಕಾಲದಲ್ಲಿ ನನ್ನ ತಂದೆ ತಾಯಿಯವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಧ್ಯಮ ವರ್ಗ ಮಾಡಿದ ಒಂದು ಅದ್ಭುತ ಸಾಧನೆ ನನಗೆ ಗೊತ್ತು. ಅದು ಬಿಟ್ಟು ಇವತ್ತು ಇವರು ಈ ಕನ್ಸ್ಯೂಮರಿಸಮ್ನ ರೋಗದಲ್ಲಿ ಹೇಗೋ ಬದುಕು ಸಾಗಿಸ್ತಾ ಇರುವಂಥ, ಹಣ ಗಳಿಸ್ತಾ ಹೊಸ ಸಮಾಜದ ಬಗ್ಗೆ ಏನೇನೋ ಆಲೋಚನೆ, ಹೊಸ ಕನಸು ಕಾಣುವುದನ್ನೇ ಬಿಟ್ಟಿರುವಂಥ ಜನರಿದ್ದಾರಲ್ಲ, ಇದ್ರ ಬಗ್ಗೆ ಏನು ಅನ್ನುವಂಥ ಆಲೋಚನೆ ನಾವೆಲ್ಲ ಮಾಡಬೇಕಾಗಿದೆ. ಇನ್ನೊಮ್ಮೆ ನಿಮಗೆಲ್ಲ ವಂದನೆಗಳು, ಧನ್ಯವಾದ.